ಕೇಂದ್ರದಿಂದ ದಕ್ಷಿಣ ತಾರತಮ್ಯ, ರಾಜ್ಯದಿಂದ ಉತ್ತರ ತಾರತಮ್ಯ. ಉತ್ತರ ಕರ್ನಾಟಕ ಭಾಗಕ್ಕೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಕೂಗು ಮೊದಲಿನಿಂದಾನೂ ಕೇಳಿಬರ್ತಿದೆ. ಅಲ್ಲಿನ ನಾಯಕರು ಕೂಡ ಉನ್ನತ ಸ್ಥಾನವನ್ನ ಪಡೆಯೋಕೆ ಹಾವು ಏಣಿ ಆಟ ಆಡಿದ್ದು ಉಂಟು. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸಮುದಾಯವಾರು ಹಾಗೆ ಪ್ರಾದೇಶಿಕ ಪ್ರಾತಿನಿಧ್ಯದ ಸೂತ್ರವನ್ನ ಪಾಲಿಸ್ತಾ ಇದ್ದು ಉತ್ತರ ಕರ್ನಾಟಕದ ಇಬ್ಬರು ನಾಯಕರಿಗೆ ಉನ್ನತ ಸ್ಥಾನಗಳನ್ನ ನೀಡುವಂತಹ ಸಂದೇಶವನ್ನ ಕೊಟ್ಟಿದೆ. ಉಳ್ಳವರು ಶಿವಾಲಯ ಮಾಡಿದರೆ ನಾನೇನು ಮಾಡಲಯ್ಯ. ಇಂದಿನ ರಾಜಕಾರಣಗಳಲ್ಲಿ ಹಾಗಂತ ಸುಮ್ಮನೆ ಕೂರೋ ಜಾಯಮಾನ ಇಲ್ಲ ಬಿಡಿ. ಮರಳಿ ಯತ್ನವ ಮಾಡುವ ಮೂಲಕ ಪಟ್ಟಗಿಟ್ಟಿಸಿಕೊಳ್ಳೋಕೆ ನಿರಂತರ ಕಾಯಕ ನಡೀತಾ ಇರುತ್ತೆ. ಸಿದ್ದರಾಮಯ್ಯ ಪದತ್ಯಾಗದ ಬಳಿಕ ಸಿಎಂ ಪಟ್ಟದಲ್ಲಿ ಡಿಕೆಶಿ ಆಸೀನರಾಗಿದ್ದು, ಉತ್ತರ ಕರ್ನಾಟಕ ಭಾಗದ ಸತೀಶ್ ಜಾರಕಿಹೊಳಿ ಹಾಗೂ ಎಂಬಿ ಪಾಟೀಲ್ಗೂ ಏನಾದರೂ ಉನ್ನತ ಸ್ಥಾನ ಸಿಗುವ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಹೈಕಮಾಂಡ್ ಆ ನಂಬಿಕೆಯನ್ನ ಹುಸಿ ಮಾಡದೆ ಪಕ್ಷನಿಷ್ಠರಿಗೆ ಮಣೆ ಹಾಕೋಕೆ ಮುಹೂರ್ತ ರೆಡಿ ಮಾಡಿಕೊಳ್ತಿದೆ. ಉತ್ತರ ಕರ್ನಾಟಕ ನಾಯಕರಿಗೆ ಸಿಗುತ್ತಾ ಡಿಸಿಎಂ ಸ್ಥಾನ? ಸತೀಶ್ ಎಂಬಿ ಪಾಟೀಲ್ಗೆ ಮಣೆ ಹಾಕುತ್ತಾ ಹೈಕಮಾಂಡ್? ಎಸ್, ಮುಖ್ಯಮಂತ್ರಿ ಡಿಕೆಶಿಯ ನೂತನ ಸರ್ಕಾರದಲ್ಲಿ ಸಾಹುಕಾರ್ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ಡಿಸಿಎಂ ಸ್ಥಾನ ಕೊಡುವ ನಿರೀಕ್ಷೆಯಿತ್ತು. ಆದರೆ ಹಿರಿಯರಾದ ಪರಮೇಶ್ವರ್ಗೆ ಮಣೆ ಹಾಕಿದ್ದ ಹೈಕಮಾಂಡ್ ಸಚಿವ ಸ್ಥಾನದ ಜೊತೆಗೆ ಡಿಸಿಎಂ ಪಟ್ಟವನ್ನು ಕಟ್ಟಿತ್ತು. ಇದೀಗ ಎರಡನೇ ಸುತ್ತಿನಲ್ಲಿ 20 ಸಚಿವ ಸ್ಥಾನಗಳು ಖಾಲಿಯಿದ್ದು ಸಂಪುಟ ಸರ್ಕಸ್ ನಡೀತಾ ಇದೆ. ಇದೇ ಹೊತ್ತಲ್ಲಿ ಉತ್ತರ ಕರ್ನಾಟಕ ಭಾಗದತ್ತ ಕಾಂಗ್ರೆಸ್ ಹೈಕಮಾಂಡ್ ಚಿತ್ತ ಹರಿಸಿದ್ದು ಇಬ್ಬರು ಪ್ರಮುಖ ನಾಯಕರಿಗೆ ಡಿಸಿಎಂಗಳಾಗಿ ಪಟ್ಟಾಭಿಷೇಕ ಮಾಡೋಕೆ ಚಿಂತಿಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಹಾಗೂ ಪ್ರಬಲ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ಗೆ ಡಿಸಿಎಂ ಪಟ್ಟ ಕಲ್ಪಿಸುವ ಪ್ಲಾನ್ ಮಾಡಿದ್ದು ಇದರ ಹಿಂದೆ ಭಾರಿ ಲೆಕ್ಕಾಚಾರ ಮಾಡಿದೆ. 2028ರ ಚುನಾವಣೆ ಗೆಲ್ಲುವ ಅಂದಾಜಿನಲ್ಲಿ ಇಬ್ಬರಿಗೂ ಸ್ಥಾನ ನೀಡೋಕೆ ತಂತ್ರಗಾರಿಕೆ ಮಾಡಿದೆ. ಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದು, ದಲಿತ ಸಮುದಾಯವನ್ನ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿನಿಧಿಸುತ್ತಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಎರಡೂ ಸ್ಥಾನಗಳನ್ನ ಹಳೆ ಮೈಸೂರು ಭಾಗದ ನಾಯಕರಿಗೆ ನೀಡಿದ್ದಕ್ಕೆ ಪಕ್ಷದೊಳಗೆ ಅಸಮಾಧಾನ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಕೆ ಹರಿಪ್ರಸಾದ್ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದ ಕರಾವಳಿ ಭಾಗದವರು. ಹಳೆ ಮೈಸೂರು ಹಾಗೂ ಕರಾವಳಿ ಭಾಗಕ್ಕೆ ಪ್ರಮುಖ ಸ್ಥಾನವನ್ನ ನೀಡಿರೋ ಹೈಕಮಾಂಡ್ ಉತ್ತರ ಕರ್ನಾಟಕಕ್ಕೆ ಸೂಕ್ತ ಸ್ಥಾನಮಾನ ನೀಡಿಲ್ಲ ಎಂಬ ಅಸಮಾಧಾನ ಇದೆ. ಲಿಂಗಾಯತ, ಮುಸ್ಲಿಂ, ಎಸ್ಟಿ ಸಮುದಾಯಕ್ಕೆ ಪ್ರಮುಖ ಸ್ಥಾನಗಳು ಲಭಿಸಿಲ್ಲ. ಹೀಗಾಗಿ ಸಚಿವ ಎಂಬಿ ಪಾಟೀಲ್, ಸಚಿವ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ಕಟ್ಟಿದ್ರೆ ಸಮುದಾಯಗಳ ಜೊತೆಗೆ ಉತ್ತರ ಕರ್ನಾಟಕದ ಪ್ರಭಾವದಿಂದ ಮತ ಸೆಳೆಯಬಹುದು ಎಂಬ ತಂತ್ರಗಾರಿಕೆ ಮಾಡಿದೆ. ದುಡ್ಡು ಕೊಟ್ಟೋರಿಗೆ ಮಂತ್ರಿ ಮಾಡಲು ಕಾಂಪಿಟೇಷನ್. ಸಂಪುಟ ಸರ್ಕಸ್ಗೆ ಬಿಜೆಪಿ ಶಾಸಕ ದೊಡ್ಡನಗೌಡ ಡಿಚ್ಚಿ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. 50 ಕೋಟಿ, 60 ಕೋಟಿ, 70 ಕೋಟಿಗೆ ಸಚಿವ ಸ್ಥಾನಗಳು ಸೇಲ್ ಆಗ್ತಿವೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಬರಗಿದ್ದು ಜನರ ಕಷ್ಟ ಕೇಳೋರಿಲ್ಲ ಅಂತ ಕಿಡಿಕಾರಿದ್ದಾರೆ. ಯಾರು ಕೊಡ್ತಾರ ಅವ್ರು ಮಂತ್ರಿ ಆಗ್ತೀವಿ ಅಂತಕ್ಕಂಥದ್ದು ಒಂಥರ ಮೋಸ್ಟ್ಲಿ ಕಾಂಪಿಟೇಷನ್ ಹಿಡ್ದಂಗೆ, ಅದಕ್ಕೆ ಲೇಟ್ ಆಗಿರ್ಬೇಕು ನನಗೆ ಅನ್ಸಕೈತಿ. 50 ಕೊಟ್ರೆ ಇವತ್ತು ಇನ್ನೊಬ್ರು ಬಂದು 60 ಕೊಟ್ರೆ ಅವ್ರಿಗೆ, ಮತ್ತೆ 70 ಕೊಟ್ರೆ ಮತ್ತೊಬ್ಬರಿಗೆ, ಅದು ಎಲ್ಲಿ ಮಟ್ಟ ಮುಟ್ಟುತ್ತಾ ಗೊತ್ತಿಲ್ಲ, ಹೆಚ್ಚಾಗಬಹುದು ಅಂತ ಮತ್ತು ಖಾತೆಗಳ ಮೇಲೆ ಅದು ಡಿಮ್ಯಾಂಡ್ ಏರ್ತಾ ಇದೆ ಅಂತಕ್ಕಂಥದ್ದು ಇದೆ. ಮೋಸ್ಟ್ಲಿ ನಂಗೆ ಅನ್ಸ್ಬಿಟ್ಟಿಗೆ ಅವ್ರು ಹೇಳಿದಂಗೆ 100-150 ಮೇಲೆ ಹೋಗಿರ್ತಾರೆ. ಬಹುಶಃ ಅದ ಲೇಟ್ ಅದು ಅದಕ್ಕೆ ಈ ಕಾರಣ ಕೊಡ್ಬೋದು ಅವ್ರದ್ದು ನಾನು ಅನ್ಸುತ್ತೆ. ಅದು ಬಹಳಷ್ಟು ಜನ ಸೂಟ್ ಕೇಸ್ ತಗೊಂಡು ಎಲ್ಲಿಗೆ ಹೊಂಟಾರ. ಅದು ಇವತ್ತು ಬರಗಾಲ ಬಂದಿದ್ದೆ ಹೇಳಿದೀಗ ನಾವು ಕ್ಷೇತ್ರದಲ್ಲಿರ್ಬೇಕು, ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸ್ಬೇಕು. ಅದನ್ನ ಬಿಟ್ಟು ಇವತ್ತು ಬರೇ ಡೆಲ್ಲಿಗೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಎಲ್ಲ ಎಮ್ಮೆಲ್ಲರು. ಅದು ಸೂಕ್ತ ಅಲ್ಲ. ಒಂದು ಫುಲ್ ಫ್ಲೆಡ್ಜ್ ಸರ್ಕಾರ ಇದ್ರೆ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇವ್ರೇನು ಗ್ಯಾರಂಟಿ ಕೊಟ್ಬಿಡ್ತೀವಿ, ಜನ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಅಂತಕ್ಕಂಥ ತಿಳ್ಕೊಂಡೆ. ಅದು ಅನ್ನ ಆರಾಧನೆಗಳನ್ನ ಹಾಕಿರಲ್ಲ, ಅದ್ರ ರೊಕ್ಕ ಏನಾಯ್ತು ಅಂತ ಕೇಳಿದ್ರೆ ಇವತ್ತಿಗೂ ಉತ್ತರ ಇಲ್ಲ. ಈಗ ಹಲವಾರು ಸಮಸ್ಯೆಗಳ ಮಧ್ಯೆ ಸರ್ಕಾರ ತಿಳ್ಕೊಂಡಿದೆ. ಬಹುತೇಕ ನಿಮ್ಗೆ ಆದ್ರ ಮಾಡಿ ಆಗ್ಲಿಕ್ಕಂದ್ರೆ ಕುರ್ಚಿ ಬಿಟ್ಟು ಜನ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನು. ಒಟ್ಟಾರೆ ಹಳೆ ಮೈಸೂರು ಭಾಗಕ್ಕೆ ಎಲ್ಲಾ ಪ್ರಮುಖ ಸ್ಥಾನಗಳು ಸಿಗುತ್ತೆ ಎಂಬ ಹಣೆಪಟ್ಟಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಅಂಟಿದೆ.
ಇದೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ಭವಿಷ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ತಳಪಾಯ ಗಟ್ಟಿ ಮಾಡಿಕೊಳ್ಳುತ್ತಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.